ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಹೆ ಶಿವ ತಂದೆಯೇ ಅವತರಿಸಿಹೆ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಹೆ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಪ್ರೇಮ ಸಾಗರ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಜ್ಞಾನ ಆನಂದ ಪ್ರೇಮ ಸಾಗರ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಹೆ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಪುನಃ ಪತಿತವಾಗಲು ತಾಮಸ ಗುಣದಿ ವಿಕಾರಿಯಾಗಲು ಸೃಷ್ಟಿಯು ಪುನಃ ಪತಿತವಾಗಲು ತಾಮಸ ಗುಣದಿ ವಿಕಾರಿಯಾಗಲು ಶಿವನೇ ಬಂದಿಹೆ ರಕ್ಷಿಸಲು ಶಿವನೇ ಬಂದಿಹೆ ರಕ್ಷಿಸಲು ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಹೆ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ನುಡಿಸುತ್ತಿಹೇ ನೀ ಮನ್ಮನಾಭವ ಮಂತ್ರ ಶಾಂತಿ ಸುಖಕ್ಕೆ ಇದುವೇ ತಂತ್ರ ನುಡಿಸುತ್ತಿಹೇ ನೀ ಮನ್ಮನಾಭವ ಮಂತ್ರ
ಇದುವೇ ತಂತ್ರ. ಗೀತಾ ಜ್ಞಾನವೇ ನವ ಸೃಷ್ಟಿಗೆ ಯಂತ್ರ. ಶಿವಗೀತ ಜ್ಞಾನ ನವ ಸೃಷ್ಟಿಗೆ ಯಂತ್ರ. ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ, ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿ ಹೇ ಶಿವ ತಂದೆಯೇ, ಅವತರಿಸಿ ಹೇ ಶಿವ ತಂದೆಯೇ. ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ಸ್ವಾಗತ ಶುಭ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ಓಂ ಶಾಂತಿ. ಯಾರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ, ತಂದೆಯ ಡೈರೆಕ್ಷನ್ ಆಗಿದೆ, ಯಾರೆಷ್ಟು ಸ್ವದರ್ಶನ ಚಕ್ರಧಾರಿಗಳಾಗುತ್ತಾರೋ ಅಷ್ಟೇ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ಸಂಪೂರ್ಣ ಸ್ಥಿತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಇಂದು ನಾವು ಮಾಡೋಣ ಇದೇ ಸ್ವದರ್ಶನ ಚಕ್ರ ಅರ್ಥಾತ್ 5 ಸ್ವರೂಪದ ಅಭ್ಯಾಸ ಮಾಡೋಣ. ಈ ಸ್ವದರ್ಶನ ಚಕ್ರಧಾರಿ ಆತ್ಮಗಳೇ ತಯಾರು ಮಾಡಿಕೊಳ್ಳಿ. ತಮ್ಮ ಮನಸ್ಸು ಬುದ್ಧಿ ರೂಪಿ ವಿಮಾನವನ್ನು ಕುಳಿತುಕೊಳ್ಳಿ. ತಮ್ಮ ಆತ್ಮಿಕ ಸ್ಥಿತಿಯಲ್ಲಿ ಈಗ ಬಿಟ್ಟು ಬಿಡಿ ದೇಹ ರೂಪಿ ಮಣ್ಣನ್ನು, ದೇಹದ ಪ್ರಪಂಚವನ್ನು. ಹಾರುತ್ತಾ ಹೋಗೋಣ ಬ್ರಹ್ಮಲೋಕದ ಕಡೆಗೆ, ಅರ್ಥಾತ್ ತಮ್ಮ ಮಧುರವಾದಂಥ ಮನೆಗೆ. ಆತ್ಮ ಆರುತ್ತಾ ಆರುತ್ತಾ ತಲುಪಿದೆ ಪರಮಧಾಮದ ಮನೆಯಲ್ಲಿ, ಶಾಂತಿಯ ಶಿಖರದಲ್ಲಿ. ಅನುಭವ ಮಾಡಿ ಆ ಶಾಂತಿಯನ್ನು. ನಾಲ್ಕಾರು ಕಡೆ ಕೆಂಪು ಒಂಬಣ್ಣಗಳಿಂದ ಹಾಗೂ ನಾನಾತ್ಮ ಇದು ಅದೇ ಮನೆಯಾಗಿದೆ. ಎಲ್ಲಿ ನಾನಾತ್ಮ ಪ್ರತಿ 5,000 ವರ್ಷದ ನಂತರ ತನ್ನ ಚಕ್ರವನ್ನು ಪೂರ್ಣ ಮಾಡಿಕೊಳ್ಳುತ್ತಾ ವಿಶ್ರಾಮ ಪಡೆದುಕೊಳ್ಳುತ್ತೇವೆ, ಅರ್ಥಾತ್ ಅಂತರಾಳದ ಶಾಂತಿಯ ಅನುಭೂತಿ ಮಾಡುತ್ತೇವೆ. ನೋಡಿ ತಮ್ಮ ಸ್ವರೂಪವನ್ನು ಹೊಳೆಯುತ್ತಿರುವ ಆತ್ಮಿಕ ಸ್ವರೂಪವನ್ನು, ಅನಾದಿ ಸ್ವರೂಪವನ್ನು. ನಿಧಾನ ನಿಧಾನವಾಗಿ ಮುಂದುವರಿಯುತ್ತಾ ಹೋಗಿ ಹಾಗೂ ನೋಡಿ ನಾನಾತ್ಮನಂತೆ ಹೊಳೆಯುತ್ತಿರುವ ಅನ್ಯ ಜ್ಯೋತಿಗಳನ್ನು. ಅದರ ಮೇಲೆ
ಹೊಳೆಯುತ್ತಿರುವಂತಹ ಮಹಾಜ್ಯೋತಿಯನ್ನು ನೋಡೋಣ. ಸರ್ವ ಆತ್ಮಗಳ ಪರಮ ಆತ್ಮ ಶಿವಬಾಬಾರವರನ್ನು, ಯಾರ ಒಂದು ಪ್ರಕಾಶ ಎಲ್ಲ ಆತ್ಮಗಳ ಕಡೆ ಹೋಗುತ್ತಿದೆ. ನಾನು ಆತ್ಮನೂ ಸಹ ಬಾಬಾರವರ ಸನ್ಮುಖದಲ್ಲಿ ಹೋಗಿ ಕುಳಿತುಕೊಂಡಿದ್ದೇನೆ. ತಮ್ಮ ಮಧುರ ಪ್ರಿಯವಾದ ಬಾಬಾರವರನ್ನು, ಸರ್ವಶಕ್ತಿವಂತ ಶಿವಬಾಬಾರವರನ್ನು ಬಾಬಾರವರಿಂದ ಶಕ್ತಿಶಾಲಿಯಾದ ಕಿರಣಗಳು ಹೊರಹೊಮ್ಮುತ್ತಾ ನನ್ನ ಆತ್ಮನಲ್ಲಿ ಬರುತ್ತಾ ಇದೆ. ಹಾಗೂ ನನ್ನ ಆತ್ಮ ಬಾಬಾರವರಿಂದ ಶಕ್ತಿಗಳನ್ನು ಗ್ರಹಣ ಮಾಡುತ್ತಿದ್ದೇನೆ. ಬಾಬಾರವರ ಶಕ್ತಿಶಾಲಿಯಾದ ಕಿರಣಗಳನ್ನು ಬಾಬಾರವರಿಂದ ಬರುತ್ತಿರುವಂಥ ಈ ಶಕ್ತಿಗಳು ನನ್ನ ಆತ್ಮನನ್ನ ಸಂಪೂರ್ಣ ರಿಫೈನ್ ಮಾಡುತ್ತಿದೆ. ನನ್ನ ಒಳಗಡೆ ಇರುವ ವಿಕಾರಗಳೆಲ್ಲವೂ ಸಹ ಸ್ವಚ್ಛವಾಗುತ್ತಿದೆ. ಈ ವಿಕಾರಗಳ ಕಾರಣ ಜಮಾ ಆಗಿರುವ ವಿಕರ್ಮ ಅರ್ಥಾತ್ ಪಾಪಕರ್ಮಗಳ ಹೊರೆಯೂ ಸಹ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಹಾಗೂ ಆತ್ಮ ಹಗುರವಾಗುತ್ತಾ ಹೋಗುತ್ತಿದೆ. ಜನ್ಮ ಜನ್ಮಾಂತರದ ಹಿಡಿದಿರುವಂತಹ ತುಕ್ಕು ಸಂಪೂರ್ಣ ಸ್ವಚ್ಛವಾಗುತ್ತಿದೆ. ಫೀಲ್ ಮಾಡಿ ತಮ್ಮ ಈ ಡಬಲ್ ಲೈಟ್ ಸ್ಥಿತಿಯನ್ನು ಹಾಗೂ ಪ್ರಕಾಶಮಯ ಬಾಬಾರವರನ್ನ ನೋಡುತ್ತಾ ಹೋಗೋಣ. ಹಾಗೂ ಫೀಲ್ ಮಾಡುತ್ತಾ ಹೋಗಿ ಬಾಬಾರವರಿಂದ ಬರುತ್ತಿರುವಂತಹ ಶಕ್ತಿಶಾಲಿಯಾದ ಕಿರಣಗಳನ್ನು. ನನ್ನ ಆತ್ಮ ಹಾಗೂ ನನ್ನ ಬಾಬಾ ಅನುಭೂತಿ ಮಾಡುತ್ತಾ ಹೋಗೋಣ ತಮ್ಮ ಈ ಕಂಬೈನ್ಡ್ ಸ್ಥಿತಿಯನ್ನು. ಹೃದಯದಿಂದ ಈ ಒಂದೇ ನನ್ನ ಬಾಬಾ, ನನ್ನ ಬಾಬಾ, ನಾನು ಹಾಗೂ ನನ್ನ ಬಾಬಾ ಸಂಪೂರ್ಣ ಕಂಬೈನ್ಡ್ ನಿಧಾನವಾಗಿ ನನ್ನ ಆತ್ಮನ ಪ್ರಕಾಶ ವೃದ್ಧಿಯಾಗುತ್ತಾ ಹೋಗುತ್ತಿದೆ. ನನ್ನ ನಾಲ್ಕಾರು ಕಡೆ ಪ್ರಕಾಶದ ಓರವಾಗುತ್ತಿದೆ. ಈಗ ನನ್ನ ಆತ್ಮ ನನ್ನ ಸಂಪೂರ್ಣ ಸಂಪನ್ನ ಸ್ವರೂಪದಲ್ಲಿದ್ದೇನೆ. भुला दिया हमें प्यार में समा लिया है पास में बुला
दुनिया को भुला दिया। चलते हैं जब जमीन पर, लगता गगन में चल रहे, उमंग में है उड़ रहे, तेरे रंग में है ढल रहे, तेरे रंग में है ढल रहे। दिल की बातें सुन के बाबा बाहों में उठा लिया, तेरे वतन की याद ने दुनिया को भुला दिया। ಈಗ ಸ್ವರ್ಣ ಕಾಲಕ್ಕೆ ಹೋಗೋಣ, ಎಲ್ಲಿ ಸಂಪೂರ್ಣ ಸುಖ ಅಂದರೆ ಸುಖವಿದೆ. ಯಾವುದನ್ನ ವೈಕುಂಠ ಅಂತ ನೆನಪು ಮಾಡುತ್ತಾರೆ, ಇನ್ನು ಕೆಲವರು ಪ್ಯಾರಡೈಸ್ ಎಂದು ಹೇಳುತ್ತಾರೆ. ನೋಡಿ, ದಿವ್ಯ ಗುಣಗಳಿಂದ ಶೃಂಗಾರಿತವಾದಂತಹ ತಮ್ಮ ದೇವತಾ ಸ್ವರೂಪವನ್ನು ಮಸ್ತಕದಲ್ಲಿ ಪವಿತ್ರತೆಯ ಒಳಪು, ಕಣ್ಣುಗಳಲ್ಲಿ ಆ ಒಂದು ಶ್ರೇಷ್ಠವಾದ ಒಳಪು, ಮುಖದಲ್ಲಿ ದೈವಿ ಮುಗುಳ್ನಗೆ, ಕಂಚನದ ಸಮಾನ ನಿರೋಗಿ ಕಾಯವಾದ ಶರೀರ, ರಾಜ್ಯದ ರಸ್, ಶೋಭಾಯಮಾನವಾದ ಡಬಲ್ ಕಿರೀಟ, ವಜ್ರ ವೈಡೂರ್ಯಗಳಿಂದ ಮಾಡಿದಂತಹ ಹಗುರವಾದಂತಹ ಒಡವೆ ಹಾಗೂ ಜೊತೆಯಲ್ಲಿ ಪವಿತ್ರತೆಯ ಆ ಒಂದು ಒಳಪು, ಈ ರೀತಿ ಲೈಟ್ ಮೈಟಿನಿಂದ ಸಂಪನ್ನವಾದ ಈಶ್ವರನಿಂದ ರಚನೆಯಾಗಿರುವ ಸರ್ವಶ್ರೇಷ್ಠವಾದ ರಚನೆ ನೋಡುತ್ತಾ ಹೋಗೋಣ. ಹರ್ಷಿತ ಚೆಹರೆಯನ್ನು ಸರ್ವ ಖಜಾನೆಗಳಿಂದ ಸಂಪನ್ನ, ಪಾವನ ಶಾಂತಿ ಶಕ್ತಿಯಿಂದ ತುಂಬಿರುವ ದೇವತೆಗಳನ್ನು ಎಲ್ಲರ ಮುಖಮಂಡಲ ಸಂಪನ್ನತೆಯ ಆ ಒಂದು ಒಳಪು ಅನುಭವ ಮಾಡಿಸುತ್ತಿದೆ. ಪ್ರಕೃತಿಯ ಸುಂದರತೆಯೂ ಸಹ 5 ತತ್ವಗಳು ಸಹ ನನ್ನ ಸೇವೆಯಲ್ಲಿ ಹಾಜರಾಗಿದೆ. ಎಲ್ಲರ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳಿದೆ. ಸೇವೆಗೋಸ್ಕರ ಚಕ್ರವನ್ನು ಹಾಕುತ್ತಿರುತ್ತದೆ. ಪ್ರಾಪ್ತಿಗಳು ಸ್ವಯಂ ಇಚ್ಛುಕವಾಗಿದೆ. ನನ್ನ ಮಾಲೀಕ ನನ್ನ ಸೇವೆಯಲ್ಲಿ ಬರಲಿ. ಎಲ್ಲವೂ ಕೂಡ ಭರ್ಪೂರಾಗಿದೆ. ದೇವತೆಗಳೇನು, ಪ್ರಾಣಿಗಳಲ್ಲೂ ಸಹ ಶಾಂತಿ, ಸುಖ, ಪ್ರೇಮದ ಭಾವನೆ ಇದೆ. ಫೀಲ್ ಮಾಡಿ ಈ ಅಲೌಕಿಕ ಸುಖವನ್ನು. ಕುಳಿತುಕೊಳ್ಳಿ ಆ ಶಾಂತಿಯಲ್ಲಿ, ಆನಂದವನ್ನು ತೆಗೆದುಕೊಳ್ಳೋಣ, ಆ ಸ್ವರ್ಗದ ಸುಖವನ್ನು. ಸ್ವರ್ಣಿಮ ಪ್ರಕಾಶದ ತುಂಬಿರುವ ಆಕಾಶ, ದೂರ ದೂರದಿಂದ ಕಾಣುತ್ತಿರುವಂತಹ ಒಂದು ಹಸಿರು, ನದಿ ಹಾಗೂ
ಮಧುರವಾದಂಥ ಸ್ವರ ಸಂಗೀತದ ಸ್ವರವಾಗಿದೆ. ಫೀಲ್ ಮಾಡಿ. ಗಾಳಿಯಿಂದ ಬರುತ್ತಿರುವಂಥ ಈ ಹೂವು ಹಣ್ಣುಗಳ ಸುಗಂಧ, ವೃಕ್ಷದ ಎಲೆಗಳು ಅಲುಗಾಡುವುದರಿಂದ ಕೇಳುವಂತಹ ಪ್ರಾಕೃತಿಕವಾದ ಸಂಗೀತವನ್ನು ಇಷ್ಟೊಂದು ಮನಸ್ಸಿಗೆ ಆನಂದವನ್ನು ನೀಡುತ್ತಿದೆ. ಎಷ್ಟು ಸುಂದರವಾಗಿದೆ ಈ ಪ್ರಪಂಚ. कृष्ण राधे वाली सुख भरी दुनिया प्यारी, कृष्ण राधे वाली सुख भरी दुनिया प्यारी। गुणों से भरी रहे सदा श्रृंगारी है, गुणों से भरी रहे सदा श्रृंगारी है। कृष्ण राधे वाली सुख भरी दुनिया प्यारी है, कृष्ण राधे वाली सुख भरी दुनिया प्यारी है। दैवी चेहरों की चमक नूरानी, दैवी चेहरों की चमक नूरानी, प्रेम से भरे हैं हर एक प्राणी, प्रेम से भरे हैं हर एक प्राणी। रस भरी फल रुत सदा बहारी है, ओ रस भरी फल रुत सदा बहारी है। कृष्ण राधे वाली सुख भरी दुनिया प्यारी है, कृष्ण राधे वाली सुख भरी दुनिया प्यारी है। ಏ ಪೂಜ್ಯನೀಯ ಮೂರ್ತಿಗಳೇ, ಸಾಕ್ಷಾತ್ಕಾರ ಮೂರ್ತಿ ಆತ್ಮಗಳೇ, ನಡೆಯಿರಿ ತಮ್ಮ ಮಂದಿರಗಳ ಕಡೆ. ಎಲ್ಲಿ ಭಕ್ತ ಆತ್ಮರು ತಮ್ಮನ್ನ ಕಾಯುತ್ತಿದ್ದಾರೆ ಹಾಗೂ ವಿರಾಜಮಾನರಾಗಿ ಜಡಮೂರ್ತಿಗಳ ಮುಂದೆ ನೋಡಿ, ದೊಡ್ಡ ದೊಡ್ಡ ಕ್ಯೂನಲ್ಲಿ ಗಂಟಾನುಗಟ್ಟಲೆ ಕಾಯುತ್ತಿದ್ದಾರೆ. ತಮ್ಮ ಕಾಯುತ್ತಿರುವಂಥ ಭಕ್ತರನ್ನು ಆರತಿಯನ್ನ ಮಾಡುತ್ತಾ, ಮಂದಿರದ ಗಂಟೆಯನ್ನ ಹೊಡೆಯುತ್ತಾ ತಮ್ಮ ಇಷ್ಟ ದೇವಿಯ ಹೆಸರನ್ನ ಉಚ್ಚಾರಣೆ ಮಾಡುತ್ತಾ ಯಾವಾಗ ಭಕ್ತರಿಗೆ ದರ್ಶನ ಸಿಗುತ್ತದೆ ಎಂದು, ಆಶೀರ್ವಾದ ಸಿಗಲೆಂದು ಕಾಯುತ್ತಿದ್ದಾರೆ. ನೋಡಿ ಅವರ ಕೂಗನ್ನು, ಅವರ ಮಸ್ತಕದಲ್ಲಿ ಇರುವಂತಹ ದುಃಖ ತೊಂದರೆಗಳ ರೇಖೆಗಳನ್ನು ತಮ್ಮ ಜೊತೆಯಲ್ಲಿ ಆಸೆ ಇಟ್ಟುಕೊಂಡಿರುವ, ಭರವಸೆಯನ್ನ ಇಟ್ಟುಕೊಂಡು ತಮ್ಮ ಹತ್ತಿರ ಬಂದಿದ್ದಾರೆ. ನನ್ನ ಇಷ್ಟ
ದೇವಿಯರು ನನ್ನ ಕೂಗನ್ನ ಕೇಳಲಿ ಎಂದು ಸ್ವಲ್ಪ ದಾರಿಯನ್ನ ತೋರಿಸಲೆಂದು. ಏ ಪೂಜ್ಯನೀಯ ಮೂರ್ತಿಗಳೇ, ಏ ವರದಾನಿ ಮೂರ್ತಿಯೇ, ಕೇಳುತ್ತಿದ್ದೀರಾ ತಮ್ಮ ಭಕ್ತರ ಕೂಗನ್ನ, ಶಬ್ದವನ್ನು? ಪೂರ್ಣ ಮಾಡಿ ಭಕ್ತರ ಮನೋಕಾಮನೆಗಳನ್ನು, ಅವರ ಜೋಳಿಗೆಯನ್ನ ತುಂಬಿಬಿಡಿ. ಈಗ ತಮ್ಮ ವರದಾನಿ ಹಸ್ತದಿಂದ ಈ ಆಶೀರ್ವಾದಗಳ ಪ್ರಾಪ್ತಿಯಾಗುತ್ತಿದೆ. ತಮ್ಮ ಕಣ್ಣುಗಳಿಂದ ಶಾಂತಿಯ, ಶಕ್ತಿಯ ಅನುಭೂತಿಯಾಗುತ್ತಿದೆ. ತಮ್ಮಿಂದ ವರದಾನವನ್ನ ಪಡೆದುಕೊಂಡು ಪುನಃ ಜೀವನವನ್ನ ಗೆಲ್ಲುವಂತಹ ಭರವಸೆಯನ್ನ ಪಡೆದುಕೊಂಡರು. ಸಂತುಷ್ಟತೆ ಅನ್ನುವುದು ಸಿಕ್ಕಿದೆ. ಈಗ ಸಾಕ್ಷಾತ್ಕಾರ ಮೂರ್ತಿಯಾಗಿ ತಲುಪಿ ಭಕ್ತರ ಹತ್ತಿರ ಮನೆಯಲ್ಲಿ ಇರುತ್ತಾ ತಮ್ಮ ನೌದಾ ಭಕ್ತಿಯನ್ನು ಮಾಡುತ್ತಿದ್ದಾರೆ. ತಮ್ಮ ನೆನಪಿನಲ್ಲೇ ಗ್ರಹಣ ಮಾಡುತ್ತಿದ್ದಾರೆ. ತಮ್ಮ ನೆನಪಿನಲ್ಲಿ ಜ್ಯೋತಿಯನ್ನ ಹಚ್ಚುತ್ತಾ ಆರತಿಯನ್ನ ಬೆಳಗುತ್ತಿದ್ದಾರೆ. ಈ ಭರವಸೆಯಲ್ಲಿ ಎಂದಾದರೂ ನನ್ನ ಇಷ್ಟ ದೇವಿಯರು ನಮ್ಮ ಕೂಗನ್ನ ಕೇಳುವರು, ದರ್ಶನವನ್ನ ನೀಡುವರೆಂದು, ನಮ್ಮ ಜೀವನವನ್ನ ಧನ್ಯ ಮಾಡುತ್ತಾರೆಂದು ಹೇ ಪೂಜ್ಯನೀಯ ಮೂರ್ತಿಗಳೇ, ಹೇ ವರದಾನಿ ಮೂರ್ತಿಗಳೇ, ತಲುಪಿಬಿಡಿ ತಮ್ಮ ಪ್ರಿಯ ಭಕ್ತರ ಹತ್ತಿರ. ದೃಷ್ಟಿಯಿಂದ ಪರಿವರ್ತನೆ ಮಾಡಿ ತಮ್ಮ ಕಣ್ಣುಗಳು ಸುಖ ಶಾಂತಿಯ ಮಳೆಯನ್ನ ಸುರಿಸುತ್ತಿದೆ. ನಿಧಾನ ನಿಧಾನವಾಗಿ ಎಲ್ಲ ಭಕ್ತರು ಶಾಂತಿ, ಶಕ್ತಿಯ ಅನುಭೂತಿಯಾಗುತ್ತಿದೆ. ಮನಸ್ಸಿನಲ್ಲೂ ಸಹ ಭರವಸೆಯ ಕಿರಣಗಳು ಜಾಗೃತವಾಗುತ್ತಿದೆ. ಅನುಭವ ಮಾಡಿ ಪರಂಪಿತ ಪರಮಾತ್ಮನನ್ನು ಆತ್ಮಗಳ ಮುಖಾಂತರ ಎಲ್ಲ ಭಕ್ತರ ಆಸೆಯನ್ನ ಪೂರ್ಣ ಮಾಡುತ್ತಿದ್ದಾರೆ.
ಈಗ ಹೋಗೋಣ ಬ್ರಾಹ್ಮಣ ಸ್ವರೂಪದಲ್ಲಿ. ಎಲ್ಲ ಕಲ್ಯಾಣಕಾರಿ ಆದ ಸಮಯ ಸಂಗಮ ಯುಗವಾಗಿದೆ. ನಾಲ್ಕು ಯುಗಗಳು ಕಳೆದು ಹೋದ ನಂತರ ಸ್ವಯಂ ಪರಂಪಿತ ಪರಮಾತ್ಮ ಈ ಧರಣಿಯಲ್ಲಿ ಅವತರಿತರಾಗುತ್ತಾರೆ. ಎಲ್ಲಿ ಬಂದು ಹಳೆಯ ಸರ್ವ ಆತ್ಮಗಳನ್ನು ಮುಕ್ತಿ ಹಾಗೂ ಜೀವನ್ಮುಕ್ತಿಯನ್ನು ಪ್ರದಾನ ಮಾಡುತ್ತಾರೆ, ಸದ್ಬುದ್ಧಿಯನ್ನು ನೀಡುತ್ತಾರೆ. ಹಾಗೂ ಈ ವಿಶಾಲ ಕಾರ್ಯದಲ್ಲಿ ಸಹಯೋಗಿಗಳಾಗುತ್ತಾರೆ. ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಿಗೆ ಭಾಗ್ಯವಾನಾಗುತ್ತಾರೆ. ಆ ಆತ್ಮಗಳು ಯಾರಿಗೆ ಭಗವಂತನನ್ನ ಮಿಲನ ಮಾಡುವಂತ ಸೌಭಾಗ್ಯ ಸಿಗುತ್ತದೆ, ನಾವು ಇಂತಹ ಶ್ರೇಷ್ಠತೆಯನ್ನು ಪಡೆಯುವಂತಹ ಪದಮಾಪದಂ ಭಾಗ್ಯಶಾಲಿಗಳು, ಈಶ್ವರನ ಸೇವಾದಾರಿಗಳು. ಇದು ಅದೇ ಸಮಯವಾಗಿದೆ ಯಾವಾಗ ನಾವು ಬ್ರಾಹ್ಮಣ ಆತ್ಮಗಳು ಭಗವಂತನಿಂದ ಸರ್ವ ಸಂಬಂಧಗಳ ನೆನಪನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಯಾವಾಗ ಭಗವಂತ ಸ್ವಯಂ ನಮ್ಮ ತಂದೆ, ಟೀಚರ್, ಸದ್ಗುರುವಾಗಿ ನಮಗೆ ಪಾಲನೆ ನೀಡುತ್ತಾರೆ. ಎಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ನಮಗೆ ಭಗವಂತನ ಜೊತೆಯ ಅನುಭೂತಿಯಾಗುತ್ತದೆ. ಪರಮ ಸುಖದ ಆ ಅನುಭೂತಿ ಸ್ವರ್ಗದಲ್ಲೂ ಕೂಡ ನಮಗೆ ಸಿಗುವುದಿಲ್ಲ, ನಮಗೆ ಇಲ್ಲಿ ಪ್ರಾಪ್ತಿಯಾಗುತ್ತದೆ. ಯಾರಿಗೋಸ್ಕರ ಗಾಯನವಿದೆ? ಅತೀಂದ್ರಿಯ ಸುಖವನ್ನ ಕೇಳಬೇಕೆಂದರೆ ಗೋಪ ಗೋಪಿಯರಿಂದ ಕೇಳಿ ಎಂದು. ನೋಡುತ್ತಾ ಹೋಗೋಣ ತಮ್ಮ ಶ್ವೇತ ವಸ್ತ್ರಧಾರಿ ಬ್ರಾಹ್ಮಣ ಸ್ವರೂಪವನ್ನು. ಒಬ್ಬ ಬಾಬಾರವರ ನೆನಪಿನಲ್ಲಿ ಮಗ್ನ, ಸೇವೆಯಲ್ಲಿ ತತ್ಪರ ಆ ಒಂದು ತಪಸ್ವಿ ರೂಪವನ್ನು ಇದು ಅದೇ ಸಂಗಮಯುಗದ ಅಮೂಲ್ಯವಾದ ಸಮಯವಾಗಿದೆ. ಇಲ್ಲಿ ಭಗವಂತ ಪವಿತ್ರರನ್ನಾಗಿ ಮಾಡುತ್ತಾ ಜ್ಯೋತಿಯನ್ನ ಸ್ಥಾಪನೆ ಮಾಡುತ್ತಾ ನಮ್ಮ ಒಳಗಡೆ ಇರುವಂಥ ವಿಷಯ ವಿಕಾರವನ್ನ ಸಮಾಪ್ತಿ ಮಾಡುತ್ತಾ ಸರ್ವಶಕ್ತಿಗಳಿಂದ ಶೃಂಗಾರಿತವನ್ನಾಗಿ ಮಾಡುತ್ತಿದ್ದಾರೆ. ಸ್ವಲ್ಪ ಸಮಯಕ್ಕೋಸ್ಕರ ಕುಳಿತುಕೊಳ್ಳೋಣ ಕಲ್ಪವೃಕ್ಷದ ಜಡದಲ್ಲಿ ಹಾಗೂ ಫೀಲ್ ಮಾಡಿ ಸರ್ವಶಕ್ತಿಗಳ ಕಿರಣಗಳು ಸರ್ವಶಕ್ತಿವಾನ್ ಬಾಬಾರವರಿಂದ ಈ ಪೂರ್ಣ ಕಲ್ಪವೃಕ್ಷದಲ್ಲಿ ಹೋಗುತ್ತಿದೆ.
ಒಬ್ಬೊಬ್ಬ ಮನುಷ್ಯ ಆತ್ಮನ ಹತ್ತಿರ ತಲುಪುತ್ತಿದೆ. वतन से भगवन हमारे आए, वतन से भगवन हमारे आए वतन से भगवन हमारे। हर दिल बाबा कह के पुकारे, रोज हमें वो मुरली सुनाए, रोज हमें वो मुरली सुनाए। मीठे नैनों से हमको निहारे, मीठे नैनों से हमको निहारे। आए वतन से भगवन हमारे। अपना बनाया दिल से लगाया, अपना बनाया दिल से लगाया, इस दुनिया में जीना सिखाया, इस दुनिया में जीना सिखाया। धन्य हुए हम पाकर उनको, धन्य हुए हम पाकर उनको। अपना भाग्य आकर संवारे, अपना भाग्य आकर संवारे। आए वतन से भगवन हमारे। ಬಾಬಾರವರಿಂದ ಶಕ್ತಿಯನ್ನ ಪಡೆದುಕೊಂಡು ಈಗ ನಾವು ಬಂದಿದ್ದೇವೆ ನಮ್ಮ ಫರಿಷ್ಠಾ ಸ್ವರೂಪದಲ್ಲಿ. ಲೈಟ್ ಮೈಟ್ ಸ್ವರೂಪದಲ್ಲಿ. ನೋಡಿ, ಈ ಲೈಟ್ ಸೂಕ್ಷ್ಮ ಶರೀರವನ್ನು, ಕಣ್ಣು, ಮೂಗು, ಬಾಯಿ, ಕೈ, ಕಾಲು ಎಲ್ಲವೂ ಲೈಟಿನದ್ದಾಗಿದೆ. ಫೀಲ್ ಮಾಡಿ ಈ ಒಂದು ಲೈಟಿನ ಶರೀರವನ್ನು. ಹಾಗೂ ಹಗುರವಾಗುತ್ತಾ ನಡೆಯಿರಿ ಸೂಕ್ಷ್ಮವತನಕ್ಕೆ. ಎಲ್ಲಿ ವತನದಲ್ಲಿ ಕುಳಿತಿರುವಂತಹ ಬಾಬಾರವರು ನಾವು ಮಕ್ಕಳನ್ನ ಕಾಯುತ್ತಿದ್ದಾರೆ. ತಲುಪು ಬಿಡಿ ಬಾಬಾರವರ ಹತ್ತಿರ. ಎಲ್ಲಿ 4-6 ಕಡೆ ಚಾಂದಿನಿ ಪ್ರಕಾಶ ಹರಡಿದೆ. ಕುಳಿತುಕೊಳ್ಳೋಣ ಬಾಪ್ ದಾದಾರವರ ಸನ್ಮುಖದಲ್ಲಿ. ಚೆಹರೆ ಬೆಳಕಿನ ಕಿರಣಗಳಿಂದ ತುಂಬಿದೆ.
ಈ ಪವಿತ್ರವಾದ ಕಿರಣಗಳಿಂದ ಫರಿಷ್ಠೆಯೂ ಸಹ ಹೊಳೆಯುತ್ತಾ ಇದೆ. ಬಾಬಾರವರು ತನ್ನ ಶಕ್ತಿಶಾಲಿಯಾದ ವರದ ಹಸ್ತವನ್ನ ನನ್ನ ತಲೆಯ ಮೇಲಿಟ್ಟಿದ್ದಾರೆ. ವರದಾನವನ್ನು ನೀಡುತ್ತಿದ್ದಾರೆ. ಮಧುರವಾದ ಮಕ್ಕಳೇ, ಮಾಸ್ಟರ್ ಸರ್ವಶಕ್ತಿವಾನ್ ಭವ. ವಿಶ್ವ ಕಲ್ಯಾಣಕಾರಿ ಭವ. ಬಾಬಾರವರ ವರದಾನಿ ಹಸ್ತದಿಂದ ಶಕ್ತಿಶಾಲಿಯಾದ ಕಿರಣಗಳು ನನ್ನ ಆತ್ಮನಿಂದ ಹೊರಹೊಮ್ಮುತ್ತಿದೆ. ಪೂರ್ಣ ಸೂಕ್ಷ್ಮ ಶರೀರದಲ್ಲಿ ಹರಡುತ್ತಿದೆ. ಸರ್ವಶಕ್ತಿಗಳಿಂದ ಸಂಪನ್ನ. ಈಗ ಬಾಬಾ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ವಿಶ್ವರೂಪಿ ಗ್ಲೋಬಿನ ಮೇಲೆ. ಎಲ್ಲಿ ಬಾಬಾ ಇಮರ್ಜ್ ಮಾಡುತ್ತಾರೆ. ಈ ಸಂಸಾರದಲ್ಲಿರುವಂಥ ಎಲ್ಲ ದುಃಖಿ ಅಶಾಂತ ಆತ್ಮಗಳನ್ನು ನನ್ನ ಸನ್ಮುಖದಲ್ಲಿ ಬಾಬಾ ನನ್ನ ತಲೆಯ ಮೇಲೆ ಛತ್ರಛಾಯಿಯ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ಹಾಗೂ ಬಾಬಾರವರ ಶಕ್ತಿಗಳು ನಿರಂತರವಾಗಿ ನನ್ನನ್ನು ಚಾರ್ಜ್ ಮಾಡುತ್ತಿದೆ. ನಾನು ಫರಿಷ್ಠೆಯಿಂದ ಹೊರಹೊಮ್ಮುತ್ತಿರುವಂಥ ಶಕ್ತಿಗಳು ನನ್ನ ಸನ್ಮುಖದಲ್ಲಿ ಕುಳಿತಿರುವ ಎಲ್ಲ ಆತ್ಮಗಳಿಗೆ, ಪ್ರಕೃತಿಯ 5 ತತ್ವಗಳಿಗೂ ಸಹ ಎಲ್ಲ ಆತ್ಮಗಳವರೆಗೆ ಆ ದಿವ್ಯತೆಯ ಹೊಳಪು ತಲುಪುತ್ತಿದೆ. ಎಲ್ಲರೂ ಅನುಭವ ಮಾಡುತ್ತಿದ್ದಾರೆ. ಶಾಂತಿ ಸುಖದ ಕಿರಣಗಳನ್ನು ಎಲ್ಲರ ಮಸ್ತಕ ಈ ಪ್ರಕಾಶದಿಂದ ಹೊಳೆಯುತ್ತಾ ಇದೆ. ಯಾವ ಒಂದು ಚೆಹರೆ ದುಃಖ ಶಾಂತಿಯಿಂದ ಬಾಡಿ ಹೋಗಿತ್ತು, ಆ ಒಂದು ಚೆಹರೆ ಅಂತರಾಳದ ಸುಖ ಶಾಂತಿಯ ಹೊಳಪು ಬರುತ್ತಿದೆ. ಹಾಗೂ ಎಲ್ಲರ ಹೃದಯದಿಂದ ಆಶೀರ್ವಾದ ಹೊರಹೊಮ್ಮುತ್ತಿದೆ. ಧನ್ಯವಾದಗಳು ಫರಿಷ್ಠೆಗಳೇ, ಧನ್ಯವಾದಗಳು. ಧನ್ಯವಾದಗಳು ಪ್ರಭು, ಧನ್ಯವಾದಗಳು ತಮಗೆ. ನಾನು ಫರಿಷ್ಠ ಎಲ್ಲರಿಗೆ ಪರಮಾತ್ಮನ ಉಪಸ್ಥಿತಿಯ ಅನುಭೂತಿಯನ್ನ ಮಾಡಿಸುತ್ತಿದ್ದೇನೆ. ಸಕಾಶವನ್ನು ನೀಡುತ್ತಿದ್ದೇನೆ. ಭಗವಂತನನ್ನ ಪ್ರತ್ಯಕ್ಷ ಮಾಡುವಂತಹ ಮಹಾನ್ ಕಾರ್ಯವನ್ನು ಮಾಡುತ್ತಿದ್ದೇನೆ.
ಬಾಬಾರವರಿಂದ ಸರ್ವಶಕ್ತಿಗಳನ್ನು ಪಡೆದುಕೊಂಡು ಎಲ್ಲರ ಆಶೀರ್ವಾದವನ್ನು ಪಡೆಯುತ್ತಾ ನಾನು ಫರಿಷ್ಠಾ ವಾಪಸ್ ಈ ಕರ್ಮ ಕ್ಷೇತ್ರದಲ್ಲಿ ಬರುತ್ತಿದ್ದೇನೆ. ಈ ಸ್ಥೂಲ ಶರೀರದ ಒಳಗಡೆ ಪ್ರವೇಶ ಮಾಡುತ್ತಿದ್ದೇನೆ. ಪೂರ್ಣ ದೇಹದಲ್ಲಿ ಪ್ರಕಾಶ ಹರಡಿದೆ. ಬಾಬಾರವರ ಶಕ್ತಿಗಳಿಂದ ಪೂರ್ಣ ಚಾರ್ಜ್ ಆಗಿ ತಲೆಯಿಂದ ಕಾಲಿನವರೆಗೆ ಒಂದೊಂದು ಅಂಗ ಬಾಬಾರವರ ಶಕ್ತಿ ಹರಡಿದೆ. ಈ 5 ತತ್ವದಲ್ಲಿರುವ ದೇಹವೂ ಸಹ ಸರ್ವ ಆತ್ಮಗಳ ಜೊತೆಯಲ್ಲಿ ಶಕ್ತಿಶಾಲಿಯಾಗುತ್ತಿದೆ. ಎಲ್ಲ ಕರ್ಮಗಳ ಭೋಗ ಸಹಜವಾಗಿ ಸಮಾಪ್ತಿಯಾಗುತ್ತಿದೆ. ಆತ್ಮನ ಕರ್ಮ ಬಂಧನವೂ ಸಹ ಸಮಾಪ್ತಿಯಾಗುತ್ತಿದೆ ಹಾಗೂ ಆತ್ಮ ಸ್ವತಂತ್ರವಾಗಿದೆ. ನಿರ್ವಿಘ್ನ ತೀವ್ರ ಪುರುಷಾರ್ಥಿಯಾಗಿದೆ.